ಜಾತಿ ಗಣತಿ ವರದಿ ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿದೆ. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಸಿಎಂ ಅಂದುಕೊಂಡಷ್ಟು ಸುಲಭಕ್ಕಿದೆಯಾ ಇದನ್ನ ಅಂಗೀಕಾರ ಮಾಡೋದು? ಜಾತಿ ಜನಗಣತಿ ವಿವಾದದ ಜೇನುಗೂಡಿಗೆ ಸಿಎಂ ಸಿದ್ದರಾಮಯ್ಯನವರು ಕೈ ಹಾಕಿಬಿಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಲೆಕ್ಕಾಚಾರದಲ್ಲಿ ಸಿಎಂ ಇದ್ದಂತೆ ಕಾಣಿಸ್ತಾ ಇದ್ದಾರೆ. ಸಚಿವ ಸಂಪುಟ ಉಪಸಮಿತಿಯ ರಚನೆಗೆ ಸಮುದಾಯದ ಆದ್ಯತೆಯೇ ಮಾಸ್ಟರ್ ಮೈಂಡ್. ವಿರೋಧಿಸ್ತಾ ಇರುವಂತಹ ಸಮುದಾಯದ ಸಚಿವರ ಆಯ್ಕೆ ಆಯಾಯ ಸಮುದಾಯಕ್ಕೆ ಸಿಎಂ ಬಿಟ್ಟಿದ್ದಾರಂತೆ. ಒಕ್ಕಲಿಗ ಲಿಂಗಾಯತ ಸಚಿವರಲ್ಲಿ ಉಪಸಮಿತಿ ಸದಸ್ಯರನ್ನ ನೀವೇ ನಿರ್ಧರಿಸಿ ಹೇಳ್ಬಿಡಿ. ಜಾತಿ ಗಣತಿಯ ವರದಿಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಅಳೆದು ತೂಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವರದಿ ಮಂಡನೆಯಾಗಿದೆ. ಈಗ ಅದರ ಚರ್ಚೆಗೆ ಮುಂದಿನ ವಾರ ಈ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಅಲ್ಲಿ ಒಂದಿಷ್ಟು ಎರಡು ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗಿದ್ದೇ ಆದರೆ ಸಬ್ ಕಮಿಟಿಯನ್ನು ರಚನೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾರೆ. ಈ ಸಬ್ ಕಮಿಟಿ ರಚನೆಯ ಮೂಲಕ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಸಿಎಂ ಬಂದಂತೆ ಕಾಣಿಸ್ತಾ ಇದೆ. ಮಂಡನೆಯಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ಲರಿಗೂ ಇಲ್ಲ. ಅದರಿಂದ ಕೆಲವು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ, ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. 17ನೇ ತಾರೀಕು ತಿರ್ಗಾ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಅಲ್ಲ, ನನ್ನ ಒಪಿನಿಯನ್ ಇರ್ತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೆ ಇದ್ದೀನಿ, ಯಾವುದು ನಮ್ಮ ತಮಿಳುನಾಡು ಮಾಡಲ್ ಇದೆ, ತಮಿಳುನಾಡಿನಲ್ಲಿ 69% ರಿಸರ್ವೇಷನ್ ಇದೆ ಎಲ್ಲರಿಗೆ. ಅದೇನಂದರೆ ಈ ಯಾವಾಗ ಈ ರಿಪೋರ್ಟ್ ಬರುತ್ತೆ, ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅಂತಕ್ಕಂಥದ್ದು ರಿಪೋರ್ಟು. ಈ ರಿಪೋರ್ಟ್ ಬಂದರೆ ಅದರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು 69% ಅಷ್ಟು ರಿಸರ್ವೇಷನ್ ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನು ಪಡ್ಕೊಂಡ್ರೆ ಕರ್ನಾಟಕದ ಭಾಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತಾಗಿದಿಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತಿದೆ ಏನು ಅಂತ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗ್ತದೆ ಅಂತ ಗೊತ್ತಿಲ್ಲ, ಕಾದ್ ನೋಡೋಣ. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದ್ಸಾರಿ ಸದನ ಕರಿಬೇಕು, ಅದನ್ನ ಚರ್ಚೆ ಮಾಡಬೇಕು. ಯಾರು ಏನಾಗ ಓಪನ್ ಆಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೇದು. ಆರೋಪ ಇದ್ರೆ, ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ನಾನು ವಿನಂತಿ. ಒಂದ್ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ, ಯಾರ್ದು ಕೂಡ ಉಳಿಬಾರ್ದು. ಜಾತಿ ಗಣತಿ ವರದಿ ಅಲ್ಲ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಒಂದು ಸಮೀಕ್ಷೆ ಇದೆ. ಅದು ಇವತ್ತು ಕ್ಯಾಬಿನೆಟ್ ನಲ್ಲಿ ಮಂಡಿಸಲಾಗಿದೆ. ಎಲ್ಲರೂ ಕೂಡ ಅದನ್ನ ಅಧ್ಯಯನ ಮಾಡಿ ಮುಂದಿನ ಕ್ಯಾಬಿನೆಟ್ ನಲ್ಲಿ ಅದು ಚರ್ಚೆಗೆ ಬರುತ್ತೆ. ಯಾರು ವಿರೋಧ ಮಾಡಿಲ್ಲ ಅದಕ್ಕೆ. ಅಲ್ಲಿ ಏನಿದೆ ಅಂತ ಗೊತ್ತೇ ಇಲ್ಲ. 7-8 ಸಂಪುಟಗಳು ಇವೆ. ಅದರಲ್ಲಿ ಒಂದು ಅರ್ಧ ಗಂಟೆನಲ್ಲಿ ಹೇಗೆ ಓದಕ್ಕೆ ಸಾಧ್ಯ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ನೋಡ್ಕೊಂಡು ಬನ್ನಿ, ಮುಂದಿನ ಏನು ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ತಗೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಅಧ್ಯಯನಕ್ಕೆ ತಲುಪಿಸಬೇಕು ಅಂದ್ಬಿಟ್ಟು ಮಾನ್ಯ ಶಿವರಾಜ್ ತಂಗಡಗಿ ಅವರಿಗೆ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬಂದ್ಮೇಲೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಡಿಸಿಷನ್ ತಗೋತಾರೆ. ಜಾತಿ ಜನಗಣತಿದು ಇವತ್ತು ಮಂಡನೆ ಆಗಿದೆ ಸಚಿವ ಸಂಪುಟದಲ್ಲಿ. ಅದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ 17ನೇ ತಾರೀಕು 4 ಗಂಟೆಗೆ ಇದೊಂದೇ ವಿಷಯದ ಬಗ್ಗೆ ಚರ್ಚೆಗೆ ತೆಗೆದುಕೊಂಡು ಆ ದಿವಸ ಆಗುವವುಗಳನ್ನ ನೋಡ್ಬೇಕಲ್ಲ. ಸುಮ್ನೆ ಏನು ಹೇಳಕ್ಕಾಗೋದಿಲ್ಲ. ಯಾರೇನೇ ಮಾತಾಡಿದ್ರು ಕೂಡ ಅವೆಲ್ಲನೂ ಕೂಡ ಊಹಾಪೋಹದ ಮಾತು. ಈಗ ವರದಿ ಬಂದಿದೆ, ಅದರ ವಿವರಗಳು ಕೂಡ ಎಲ್ರಿಗೂ ದೊರಕುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಜಾತಿ ಜನಗಣತಿಯ ವರದಿ ಅಂಗೀಕಾರ ಆಗಬೇಕು ಅಂದರೆ ಹೈಕಮಾಂಡ್ನ ಬೆಂಬಲದ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಇಂಟ್ರೆಸ್ಟ್ನ ಜೊತೆಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅತಿ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೆಕ್ಸ್ಟ್ ಹೆಜ್ಜೆ ಏನಾಗಿರುತ್ತೆ ಅಂಥೇಳಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ, ಪ್ರಮುಖವಾಗಿ ಆ ಎರಡು ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರೇಮ್, ಒಂದು ಸ್ಪಷ್ಟ, ಇಡೀ ಜಾತಿ ಜನಗಣತಿ ವಿಚಾರದಲ್ಲಿ ಮೊದಲು ಜಾತಿ ಜನಗಣತಿ ಮಾಡಬೇಕು ಅಂತ 2015ರಲ್ಲಿ ಆರಂಭ ಮಾಡಿದ್ದು ಕೂಡ ಇದೇ ಸಿದ್ದರಾಮಯ್ಯನವರು. ಸುಮಾರು 9 ವರ್ಷದ ಹಿಂದೆ ಇದು ಮುಗಿದಿರುವಂಥದ್ದು. ಜೊತೆಗೆ ಅದನ್ನು ಈಗ ಜಾರಿ ಮಾಡುವ ವಿಚಾರದಲ್ಲಿ ತಾಂತ್ರಿಕವಾಗಿ ಕೆಲವು ಸಮಸ್ಯೆಗಳು ಅನ್ನುವಂಥ ಆಕ್ಷೇಪಗಳನ್ನು ಎತ್ತಿರುವಂಥದ್ದು. ಜೊತೆಗೆ ಎರಡು ಪ್ರಮುಖ ಸಮುದಾಯಗಳು, ಲಿಂಗಾಯತರು ಮತ್ತು ಒಕ್ಕಲಿಗರು, ಈ ಜಾತಿ ಗಣತಿ ಸರಿಯಾಗಿಲ್ಲ, ನಮ್ಮನ್ನು ಸರಿಯಾಗಿ ಸಂಪರ್ಕವನ್ನೇ ಮಾಡಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇವೆಲ್ಲ ನೋಡ್ತಾ ಇದ್ರೆ ಇದರ ಮಧ್ಯದಲ್ಲಿ ಜಾತಿ ಗಣತಿಯನ್ನು ಜಾರಿ ಮಾಡುವಂಥದ್ದು ಅಷ್ಟು ಸುಲಭದ ಮಾತಾ ಅನ್ನುವಂಥ ಸಹಜವಾದ ಪ್ರಶ್ನೆ. ಯಾಕಂದರೆ ರಾಜಕೀಯ ಲೆಕ್ಕಾಚಾರಗಳು, ಜಾತಿ ಸಮೀಕರಣಗಳು ಬೇರೆ ಬೇರೆ ರೀತಿ ಕೆಲಸ ಮಾಡಬಹುದು ಅನ್ನುವಂತಹ ಆತಂಕ ಸಹಜವಾಗಿ ಆಡಳಿತಾರೂಢವಾಗಿರುವಂಥ ಕಾಂಗ್ರೆಸ್ ಪಕ್ಷಕ್ಕೂ ಇದೆ.
ಆದರೆ CM ಸಿದ್ದರಾಮಯ್ಯ ಅವರು ಇದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ ಹೊರತಾಗಿಯೂ ಕೂಡ ಜಾರಿ ಮಾಡುವಂಥದ್ದು ಅಷ್ಟು ಸುಲಭದ ಮಾತಂತೂ ಖಂಡಿತ ಅಲ್ಲ, ಮತ್ತು ಅಷ್ಟು ಸುಲಭಕ್ಕೆ ಅಷ್ಟು ಬೇಗ ಜಾರಿಯಾಗುವಂಥ ವಿಚಾರವೂ ಇದಲ್ಲ, ಇದೆಲ್ಲರಿಗೂ ಗೊತ್ತಿರುವಂಥ ಸತ್ಯ ಕೂಡ. ಆದರೆ ಅದನ್ನು ಹಂತ ಹಂತವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗುವಾಗ ಅಲ್ಲೂ ಕೂಡ ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೂ ಕೂಡ, ಅಂದರೆ ಯಾಕಂದರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಅದಕ್ಕಾಗಿ ವಿಶೇಷ ಕ್ಯಾಬಿನೆಟ್ ಕರೆಯಲಾಗಿದೆ, ಆ ಕ್ಯಾಬಿನೆಟ್ನಲ್ಲಿ ಬಹುತೇಕ ಇದನ್ನು ಅಂಗೀಕರಿಸುವಂಥ ಸಾಧ್ಯತೆ ಇದೆ. ಅಂಗೀಕರಿಸಿದ ನಂತರ ಏನು ಅಂತ ಕೇಳಿದ್ರೆ ಸಹಜವಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋಣ, ಯಾರ್ಯಾರ ದೂರುಗಳೇನಿದೆ ದೂರು ದುಮ್ಮಾನಗಳನ್ನ ಆಲಿಸೋಣ, ಯಾಕೆ ಸರಿ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಸರಿಯಾಗಿ ಗಮನಿಸೋಣ ಅನ್ನುವಂಥ ಕಾರಣಕ್ಕೆ ಅದನ್ನು ತರ್ಬೋದು. ಈಗ ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಲಿಕ್ಕೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಿಂದ ನೀವು ಯಾರು ಆಯ್ಕೆ ಮಾಡ್ತೀರೋ ಅವ್ರನ್ನೇ ಪರಿಗಣಿಸೋಣಪ್ಪ, ನೀವು ಹೇಳಿದವರೇ ಇರಲಿ ಅನ್ನುವಂಥ ತೀರ್ಮಾನಕ್ಕೂ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥದ್ದು ಅಲ್ಲಿಗೆ ಒಂದು ಸ್ಪಷ್ಟ. ಇದು ಸಾಕಷ್ಟು ಸಮಯವನ್ನೂ ತೆಗೆದುಕೊಳ್ಳುತ್ತೆ, ಜೊತೆಗೆ ಸಾಕಷ್ಟು ವಿವಾದಗಳಿಗೆ ಉತ್ತರವನ್ನು ಕೊಟ್ಕೊಂಡು ಎಲ್ಲವನ್ನೂ ಕ್ಲಿಯರ್ ಮಾಡ್ಕೊಂಡು ಜಾರಿ ಮಾಡಬೇಕಾಗುತ್ತೆ. ಜಾರಿ ಅಷ್ಟು ಸುಲಭನಾ ಅಥವಾ ಸಾಧ್ಯನಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಕೂಡ ಪ್ರೇಮ್.